ಈಗ ಬಂಗಾರಿನ ಅವ್ರ ಅಮ್ಮನ ಜೊತೆ ಬಿಡ್ತಾ ಇದ್ದೀನಿ ನೋಡಿ ಆಂಟಿ. ಹಾಂ ಹೋಗಿ ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅಮ್ಮ ಅಲ್ಲಿದ್ದಾಳೆ ಖುಷಿಯಾಗಿ. ಜೈ ಶ್ರೀರಾಮ್. ಹಾಂ ಹೋಗಿ ನಿಮ್ಮ ಅಮ್ಮನ ಜೊತೆಗೆ. ಇಲ್ಲ ಅದೇನು ಅದನ್ನು ಹುಷಾರಾಗುತ್ತೆ. ನೋ ಟೆನ್ಷನ್ ಸರ್, ಹುಷಾರಾಗುತ್ತೆ. ಇನ್ನಾದ್ರದ್ದು ಏನು ಟೆನ್ಷನ್ ಇಲ್ಲ, ತಲೆ ಕೆಲಸ. ಜೈ ಶ್ರೀರಾಮ್. ಹಾಂ ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ತದೆ ಆಯ್ತಲ್ಲ. ಆಂಟಿ ಊಟ ಮಾಡ್ತಾವನ ಚಂದ್ರು. ಆಲಿಸ್ತಿದ್ದೀರಾ? ಮ್ಯಾಪಿಂಗ್ ಹಂಗಾರಿ ಸ್ವಲ್ಪ ಸಿಮೆಂಟ್ ಕುತ್ಕೊಂಡು ಹೌದಾ? ಲಕ್ಷ್ಮಿ ಬಾ ಹುಷಾರ ಆಯಿತು. ಈಗೇ ಒತ್ತಾಡೋದು. ಬಂದು ಇವಳೇ ನಮ್ಮ ಪುಟ್ಟಕರು ಲಕ್ಷ್ಮಿ ಅಂತ ಹೆಸರಿಟ್ಟಿರೋದು. ಇವಳ ಕಾಲಿಗೆ ಏಟಾಗಿದ್ದು ಸುಮಾರು ಒಂದು ವಾರದಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಬೂಸ ತಿನ್ನೋದು ಕಲ್ತಿದ್ದಾಗ ಇವಾಗ ಚೂರ ಏನು ಬೇಕು ಬೇಕಾ? ಆಯ್ತು ಸ್ಕೀಮ್ ಹಾಕಿದ್ದಾಯ್ತು, ಹತ್ತಿದ್ದು ಆಯಿತು. ಈ ಕಾಲಿಡ್ತಾರ ಆಮೇಲೆ ಆ ಕಾಲಿಡ್ತಾರೆ. ಅವ್ರ ಅಮ್ಮನ ಮೇಲೆ ಆ ಕಡೆ ಹೋದ್ರೆ ನಾವೇನೋ ಪ್ಲಾನ್ ಮಾಡ್ಕೋಬೋದು. ಜೈ ಶ್ರೀರಾಮ್. ಆಮೇಲೆ ನಾನು ಬಿಡಲ್ಲ. ಏನು ಏನು ಅದಕ್ಕೆ ಹಸು ಅನ್ನೋದು. ಅಯ್ಯೋ ಹೋಯ್ತು ಕಿವಿ. ಅಲ್ಲಿ ಬೇರೆ ಅದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕಂತೆ ಹಸುಗಳಿಗೆ. ಹೌದು. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದು ನಮ್ಮ ಕ್ಯಾಟ್ ವಾಕಿ ಅಂತ ಹಸು. ನಮ್ಮ ಬಾಲಾಜಿ ಜಿಲ್ಲೆ ಹೊತ್ತು ತರಗಟ್ಪುರ, ಬೈನ್ಪಳೆ, ರಘುನಳ್ಳಿ ಈ ಸುತ್ತಮುತ್ತನೇ ಓಡಾಡ್ತಿರುತ್ತೆ. ಈಗ ಒಂದು ಕರೆಕ್ಟಾಗಿ 2 ತಿಂಗಳಾಗಿದೆ ಈ ಕರು ಹಾಕಿ. ಈ ಕರು ಹಾಕಿ ಒಂದು 4 ದಿವಸಕ್ಕೇ ಯಾರೋ ಒಬ್ಬರು ವೆಹಿಕಲಲ್ಲಿ ಕಾರಲ್ಲಿ ಕಾಲ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ರು. ಕಂಟಿನ್ಯೂಸ್ ಆಗಿ ಒಂದು 20 ದಿವಸದಿಂದ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಈಗ ಆಲ್ಮೋಸ್ಟ್ ಅದು ಹುಷಾರಾಗಿದೆ. ಇವಾಗ ಅದೊಂದು ಸ್ಪ್ರೇ ಇದೆ, ಆ ಸ್ಪ್ರೇ ಹಾಕ್ಬಿಟ್ಟು ಅವ್ರ ಅಮ್ಮನ ಜೊತೆ ಬಿಡ್ತಾ ಇದ್ದೀನಿ. ಅವ್ರ ಅಮ್ಮನ
ಜೊತೆ ಓಡಾಡ್ಕೊಂಡು ಆರಾಮಾಗಿರಲಿ ಅಂತ ಸುತ್ತಮುತ್ತಲಿರೋ ಎಲ್ಲರಲ್ಲೂ ನಾನು ಮನವಿ ಮಾಡೋದೇನೆಂದರೆ ಈಗ ಅಮ್ಮ ಮಕ್ಕಳು ಈ ಥರ ಸುಮಾರು ಜನ ಇದ್ದಾರೆ, ಇಲ್ಲಿ ಓಡಾಡ್ತಾ ಇದ್ದಾರೆ. ಆದಷ್ಟು ಅವ್ರ ಕಡೆ ಗಮನ ಹರಿಸಿ ನೋಡ್ಕೊತಾ ಇರಿ. ಯಾಕಂದರೆ ಕಳ್ಳರು ಇರ್ತಾರೆ, ಯಾವ ಟೈಮಲ್ಲಿ ಇಟ್ಕೊಳ್ಳೋಕೆ ಬರ್ತಾರೆ ಗೊತ್ತಾಗೋದಿಲ್ಲ. ಆದಷ್ಟು ನಾವು ಇದನ್ನು ಜಾಗೃತಿ ವಹಿಸ್ಬೇಕು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್ ಅಂತ ಹೇಳಿ ಬರ್ಬೇಡ ಮಾಡಪ್ಪ ನೀವು ಸ್ಟ್ರೇಟ್ ಇರ ಇಂತ ಕಾಲು ಇಟ್ಕೊಂಡು ಹೊಡಿಯ ಏಯ್ ಕಾಲು ಇಟ್ಕೊಂಡು ಹೊಡಿಯ ಇಟ್ಕೊಂಡು ಸ್ಪ್ರೇ ಮಾಡಿದ್ದೀರಾ? ಸ್ಪ್ರೇ ಅಲ್ಲಿ ಔಷಧಿ ಹಾಕ್ತಾ ಇರೋದು ಮಾಡಿ. ಇಲ್ಲ ಕಾಲು ಎತ್ತು ಹೊಡಿ, ಕ್ಲೀನ್ ಹೊಡಿ ಫುಲ್ ಹೊಡಿ. ಎಲ್ಲ ಕಡೆ ಆಯ್ತಾ? ಆಯ್ತಾ? ಇಲ್ಲ ಮಂದ ಒಂದು ಕಟ್ ಮಾಡೋಕ್ಕೆ ಡ್ರೈ ಆಗಲಿ ಸ್ವಲ್ಪ. ಎಷ್ಟು ಡ್ರೈ ಆಗೋದು? ಇಲ್ಲ ಇಲ್ಲ ಹಾಂ ಹಾಂ ನಮ್ಮನೆ ಹತ್ರ ಮಾಮೂಲಿ ಮನೆ ಕರ್ಕೊಬರ್ಬೇಕು ಕೊಡ್ತೀವಿ ನಮಗೆ ಗೊತ್ತಲ್ಲ. ಬಿಚ್ತಾ ಇದೆಯಾ ರವಿ? ಗಾಡಿ ಇಲ್ಲಿದೆ. ನಾ ಬರ್ತೀನಿ, ಹೋಗಿ ಅವ್ರಿಗೆ ಬೇಗ ಕಾಲು ಹಾಕಕ್ಕಾಗಲ್ಲ. ಇಲ್ಲ ಅವರು ಮತ್ತೆ ಯಾಕೆ ಬಂದರು? ಹುಷಾರಿಲ್ಲ. ಯಾರ್ಯಾರು ನೋಡೋದು ನಾನು? ಈಗ ನನಗೆ ನೋಡಿ, ಈಗ ನೀವು ಕರೆದ ತಕ್ಷಣ ಮನೆ ಹತ್ರನ ಈಗ ನೀವು ಯಾರು ನೋಡೋದಲ್ಲ, ಈಗ ಮನೆ ಹತ್ರನೂ ರೆಸ್ಕ್ಯೂರ್ ಬಂದಿದ್ದಾರೆ. ನನಗೆ ರೆಸ್ಕ್ಯೂ ಕರ್ಕೊಂಡು ಹೋಗೋಕ್ಕೆ ಈಗ ಫೋನ್ ಮಾಡಿದ ತಕ್ಷಣ ಓಡ್ ಬಂದೆ ನಾನು. ಅದು ಹೆಂಗಪ್ಪ, ಏನು ಬುದ್ಧಿ ಹೇಳ್ಬಾರ್ದು, ಏನು ಮಾಡ್ತಾ ಇದೀಯ ಮಾಂಸ? ಅಲ್ಲಿ ಜಾಗ ಇರ್ಬೋದು, ಬಟ್ ಅವ್ರ ಅಮ್ಮನ ಜೊತೆ ಕಿತ್ಕೊಂಡು ಬಂದಿದ್ದಾಳೆ ಅಲ್ವಾ? ಈಗ ಅವ್ರ ಅಮ್ಮನ ಜೊತೆ ಅದನ್ನ ಹಾಕ್ಬಿಟ್ಟು ಡ್ರೈ ಆಯ್ತು ಒಂಚೂರು ಬಿಟ್ಬಿಡ್ತೀನಿ. ಅದು ಏನೇ ಆಗಲಿ ಅವ್ರ ಅಮ್ಮ ಜೊತೆ ಇದ್ರೆ ಬೇಗ ವಾಸಿ ಆಗುತ್ತೆ. ಬೇಗನೂ ವಾಸಿ ಅದು ಓಡಾಡ್ತಿರುತ್ತಲ್ವಾ, ಬೇಗ ವಾಸಿ ಆಗ್ತದೆ. ಇಷ್ಟು ದಿನ ನೋಡ್ಕೊಂಡಿದ್ದೀವಿ ಅಲ್ವಾ? ಈಗ ಬಂಗಾರಿನ ಅವ್ರ ಅಮ್ಮನ ಜೊತೆ ಬಿಡ್ತಾ ಇದ್ದೀನಿ ನೋಡಿ ಆಂಟಿ. ಹಾಂ ಹೋಗಿ ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅಮ್ಮ ಅಲ್ಲಿದ್ದಾಳೆ ಖುಷಿಯಾಗಿ. ಜೈ ಶ್ರೀರಾಮ್. ಹಾಂ ಹೋಗಿ ನಿಮ್ಮ ಅಮ್ಮನ ಜೊತೆಗೆ. ಇಲ್ಲ ಅದೇನು ಅದನ್ನು ಹುಷಾರಾಗುತ್ತೆ. ನೋ ಟೆನ್ಷನ್ ಸರ್, ಹುಷಾರಾಗುತ್ತೆ. ಇನ್ನಾದ್ರದ್ದು ಏನು ಟೆನ್ಷನ್ ಇಲ್ಲ, ತಲೆ ಕೆಲ್ಸ. ಜೈ ಶ್ರೀರಾಮ್. ಹಾಂ ರೈಟ್. ಕರ್ಕೊಂಡು ಹೋಗ್ತಾ ಇನ್ನು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ತದೆ ಆಯ್ತಲ್ಲ. ಆಂಟಿ ಊಟ ಮಾಡ್ತಾವನ ಚಂದ್ರು?